ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಫರ್ಟಿಲಿಟಿ ಎಕ್ಸ್ಪರ್ಟ್, ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತಿನ ವಿಷಯ ಏನಂದರೆ, ಚಳಿಗಾಲದಲ್ಲಿ ಸ್ಪೆಷಲಿ ಯಾರು ಮದುವೆ ಆಗಿಲ್ಲ, ಸ್ವಪ್ನ ದೋಷ ಜಾಸ್ತಿ ಆಗ್ತಾ ಇದೆ, ಅಥವಾ ಯಾರು ಮದುವೆ ಆಗಿದೆ ಅವ್ರನಲ್ಲಿ ಸ್ಖಲನ ಬೇಗ ಆಗ್ತಾ ಇದೆ, ಅಥವಾ ಯಾರು ಮದುವೆ ಆಗಿದೆ ಸೇರಕ್ಕೆ ಹೋಗುವಾಗ ಸ್ವಲ್ಪ ಪೆನಿಸ್ ಸೈಜ್ ಸ್ರಿಂಕಿಂಗ್ ಥರ ಅನಿಸ್ತಾ ಇದೆ, ಅಥವಾ ಚಿಕ್ಕದು ಅನಿಸ್ತಾ ಇದೆ, ಅಥವಾ ಓವರ್ ಆಲ್ ಬಾಡಿನಲ್ಲಿ ಏನಾಗಿದೆ ಅಂದರೆ ಈ ಚಳಿದಿಂದ ಒಳ್ಳೆ ರೀತಿ ನಿಮಗೆ ಲೈಂಗಿಕ ಕ್ರಿಯೆ ಮಾಡೋಕ್ಕಾಗ್ತಾ ಇಲ್ಲ. ಇದನ್ನ ಹೇಗೆ ಸರಿಪಡಿಸ್ಬೋದು ಮನೆಯಿಂದಾನೆ, ಯಾವುದೋ ಮಾತ್ರೆ ವಿತೌಟ್ ಎನಿ ಟ್ಯಾಬ್ಲೆಟ್. ಸೊ ಇಫ್ ಇನ್ ಕೇಸ್ ತಾವು ಹೊಸ ವೀಕ್ಷಕರು ಏನಾದರೂ ಇದ್ದೀರಾ, ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಈ ಚಾನಲ್ನಲ್ಲಿ ಲೈಂಗಿಕ ಕ್ರಿಯೆ, ಅದು ಮೇಲ್ ಇರಬಹುದು, ಫಿಮೇಲ್ ಇರಬಹುದು, ಅಥವಾ ಒಂದು ಒಳ್ಳೆ ಹೆಲ್ದಿ ಮಗು ಹೇಗೆ ಪಡಬೇಕು, ಅಥವಾ ಓವರ್ ಆಲ್ ಒಂದು ಒಳ್ಳೆ ಸೆಕ್ಸುವಲ್ ಲೈಫ್ನ ಹೇಗೆ ಎಂಜಾಯ್ ಮಾಡ್ಬೋದು ಅಂತ ಪ್ರತಿಯೊಂದು ವಿಷಯ ಮೇಲೆ ಸಾಕಷ್ಟು ವಿಡಿಯೋಗಳು ಇದರಲ್ಲಿ ಅಪ್ಲೋಡೆಡ್ ಇದೆ, ತಾವು ನೋಡ್ಬೋದು. ಸೊ ಇವತ್ತಿನ ವಿಷಯ ಏನಂದರೆ, ಚಳಿಗಾಲದಲ್ಲಿ ಸ್ವಪ್ನ ದೋಷ ಅಥವಾ ಯಂಗ್ ಹುಡುಗರಲ್ಲಿ ಆಗುವ ನೈಟ್ ಫಾಲ್ ಏನು ಹೇಳ್ತೀವಲ್ಲ, ಸೊ ಅದ್ರ ಬಗ್ಗೆ ಹೇಳ್ತೀನಿ. ಯಾಕೆ ಈ ಥರ ಆಗುತ್ತೆ ಅಂದರೆ, ಚಳಿಗಾಲದಲ್ಲಿ ಬಾಡಿ ಮೇಲೆ ಏನಾಗುತ್ತೆ, ಎಕ್ಸ್ಟರ್ನಲ್ ಏನು ವೆದರ್ ಇದೆ, ತುಂಬ ಚಳಿದಿಂದ ಏನಾಗುತ್ತೆ ಬಾಡಿನಲ್ಲಿ ವಾತ ಪ್ರಕೋಪ ಜಾಸ್ತಿ ಆಗುತ್ತೆ. ಸೊ ವಾತ ಪ್ರಕೋಪ ಯಾವಾಗ ಜಾಸ್ತಿ ಆಗುತ್ತೋ ನೋಡಿ, ಅವಾಗ ಏನಾಗುತ್ತೆ ಬಾಡಿನಲ್ಲಿ ಈ ಥರ ಸ್ವಪ್ನ ದೋಷಗಳು. ಯಾಕಂದ್ರೆ ಆಯುರ್ವೇದ ಏನು ಹೇಳುತ್ತೆ ಅಂದರೆ, ಬಾಡಿನಲ್ಲಿ ಯಾವಾಗ ವಾತ ಜಾಸ್ತಿ ಆಗುತ್ತೆ ವೀರ್ಯ ಸ್ಖಲನ ಆಗುತ್ತೆ, ಮನ ಚಂಚಲ ಆಗುತ್ತೆ ಅಂತ ಹೇಳಿರ್ತಾರೆ. ಸೊ ಇದನ್ನ ಯಂಗ್ ಹುಡುಗರು, ಸರ್ ನನ್ನ ಮದುವೆ ಆಗಿಲ್ಲ ಬಟ್ ರಾತ್ರಿ ವಾರಕ್ಕೆ ಒಂದ್ಸತಿ ಅಥವಾ ವಾರಕ್ಕೆ 2 ಸತಿ ಸ್ವಪ್ನ ದೋಷ ಆಗ್ತಾ ಇದೆ, ವೀರ್ಯ ಚಲಿತಾ ಇದೆ, ನಮಗೆ ಗೊತ್ತಿಲ್ಲ, ನಾವು ಮಲಗಿದಿರ್ತೀವಿ, ಬೆಳಗ್ಗೆ ಎದ್ದು ನೋಡಿದ್ರೆ ಇನ್ನರ್ಸ್ ಏನೋ ಇದೆ ಅಥವಾ ಅಂಡರ್ವೇರ್ಸ್ ಒದ್ದೆ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಸರ್ ಅಂದರೆ, ಇದರಲ್ಲಿ ವಾತ ದೋಷ ಪ್ರಕೋಪದಿಂದ ಆಗ್ತಾ ಇದೆ. ಏನು ಗಾಬರಿ ಪಡಿಬೇಡಿ, ಇದಕ್ಕೆ ಸುಲಭವಾದ ಔಷಧಿ ಹೇಳ್ತೀನಿ. ತಾವೆಲ್ಲ ಕಡೆ ಆಯುರ್ವೇದಿಕ್ ಸ್ಟೋರ್ನಲ್ಲಿ ಈಜಿಲಿ ಅವೈಲೇಬಲ್ ಇದೆ. ಅದು ಏನಂದರೆ ST ಮಧು ಚೂರ್ಣ ಅಂತ ಸಿಗುತ್ತೆ. ಮತ್ತೊಂದು ಸರ್ತಿ ಹೇಳ್ತೀನಿ, ST ಮಧು ಚೂರ್ಣ, ಅದು 100 ಗ್ರಾಮ್ ಪ್ಯಾಕೆಟ್ ಅಥವಾ ಡಬ್ಬಿನಲ್ಲಿ ಸಿಗುತ್ತೆ. ಇದು ಪ್ರಯೋಗ ಹೇಗೆ ಮಾಡಬೇಕಂದ್ರೆ, ನಾಟಿ ಹಸು ತುಪ್ಪ ತಗೋಬೇಕು. ನಮ್ಮ ಇಂಡಿಯನ್ ಹಸುಗಳು, ಈ ಫಾರಿನ್ ಬ್ರೀಡ್ ಇಲ್ಲ ಜರ್ಸಿ HF, ನಾಟಿ ಹಸು ಅಂದ್ರೆ ನಮ್ಮ ದೇಶಿ ತಳಿಗಳು. ಇದು ತುಪ್ಪ ತಗೊಳ್ಳಿ, ಜೊತೆಗೆ ST ಮಧು ಚೂರ್ಣ ತೊಳಿ, ಆಮೇಲೆ ಜೇನುತುಪ್ಪ ತೊಳಿ. ಇದರ ಕ್ವಾಂಟಿಟಿ ತುಂಬ ಮುಖ್ಯ. ಯಾಕಂದ್ರೆ ಆಯುರ್ವೇದದಲ್ಲಿ ಏನು ಹೇಳಿದಾರೆ ಅಂದರೆ, ಜೇನುತುಪ್ಪ ಮತ್ತು ತುಪ್ಪ ಎರಡು ಸಮ ಪ್ರಮಾಣದಲ್ಲಿ ತಗೋಬಾರ್ದು, ಸೇಮ್ ಕ್ವಾಂಟಿಟಿನಲ್ಲಿ ತಗೋಬಾರ್ದು, ವಿಷಮ ಕ್ವಾಂಟಿಟಿನಲ್ಲಿ ತಗೋಬೇಕು. ಸೊ ಅದಕ್ಕೆ ಏನು ಮಾಡ್ಬೇಕು, ತಾವು 1 ಸ್ಪೂನ್ ಅಂದರೆ ಮತ್ತೆ ಕನ್ಫ್ಯೂಷನ್, ದೊಡ್ಡ ಸ್ಪೂನ ಚಿಕ್ಕ ಸ್ಪೂನ, ನೀವು ಟಿಫಿನ್ ಮಾಡಿದ ಚಿಕ್ಕ ಸ್ಪೂನ್ ಇರುತ್ತಲ್ಲ, ಆ ಚಿಕ್ಕ ಸ್ಪೂನ್, ಟೀ ಸ್ಪೂನ್ ಅಂತೀವಿ ನೋಡಿ, 1 ಟೀ ಸ್ಪೂನ್ ST ಮಧು ಚೂರ್ಣ ತಗೋಬೇಕು. ಅದರಲ್ಲಿ 1 ಸ್ಪೂನ್ ನಾಟಿ ಹಸು ತುಪ್ಪ ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ST ಮಧು ಚೂರ್ಣ ಒಂದು ಯಾವುದೋ ಒಂದು ಚಿಕ್ಕ ಬಟ್ಟಲ್ನಲ್ಲಿ ಅಥವಾ ಯಾವುದೋ ಒಂದು ಬಾವೆಲ್ನಲ್ಲಿ 1 ಸ್ಪೂನ್ ST ಮಧು ಚೂರ್ಣ, 1 ಸ್ಪೂನ್ ನಾಟಿ ಹಸು ತುಪ್ಪ ಚೂರ್ಣ ಮಿಕ್ಸ್ ಮಾಡಿ. ಈ ಮಿಕ್ಸ್ ಆದಮೇಲೆ ಇದರ ಮೇಲೆ ಏನು ಮಾಡಿ, ಒಂದು ಅರ್ಧ ಸ್ಪೂನ್ ಜೇನುತುಪ್ಪ ಮಿಕ್ಸ್ ಮಾಡ್ಕೊಳ್ಳಿ. ಜೇನುತುಪ್ಪ ಮಿಕ್ಸ್ ಮಾಡಿಬಿಟ್ಟು ದಿನ ಬೆಳಗ್ಗೆ ಖಾಲಿ ಹೊಟ್ಟೆದಿಂದ ಸ್ವಲ್ಪ ಸಿಪ್ ಬೈ ಸಿಪ್, ಸ್ವಲ್ಪ ಏನು ಸಣ್ಣ ಮಕ್ಕಳು ಚಾಕ್ಲೇಟ್ ತಿಂತಾರಲ್ಲ, ಚೀಪಬೇಕು. ಸೊ ಡೈಲಿ ಏನಿದೆ ಒಂದು 10 ದಿನನೋ 15 ದಿನನೋ ಇದನ್ನ ಪ್ರಯೋಗ ಮಾಡಿ. ಇದರಿಂದ ವಾತ ಬ್ಯಾಲೆನ್ಸ್ ಆಗುತ್ತೆ, ವೀರ್ಯ ಗಟ್ಟಿಗಾಗುತ್ತೆ, ವೀರ್ಯ ಮೇಲೆ ಕಂಟ್ರೋಲ್ ಬರುತ್ತೆ. ಸರ್ ನನ್ನ ಸ್ವಪ್ನ ದೋಷ ಏನು ಆಗ್ತಾ ಇಲ್ಲ, ಮದುವೆ ಆಗಿದೆ ಬಟ್ ಸ್ಖಲನ ಬೇಗ ಆಗ್ತಾ ಇದೆ, ಇತ್ತೀಚೆಗೆ ನಾನು ಇದನ್ನ ಪ್ರಯೋಗ ಮಾಡಬಹುದು, 100% ಮಾಡಬಹುದು. ಇಷ್ಟು ಒಳ್ಳೆ ಔಷಧಿ ಇದೆ ವಾತ ಕಂಟ್ರೋಲ್ಗಾಗಿ, ವೀರ್ಯನ ಸ್ತಂಭನೆ ಮಾಡೋಕ್ಕೆ, ನಿಮಗೆ ಟೈಮಿಂಗ್ ಚೆನ್ನಾಗಿ ಸಿಗಾಕೆ ಇದನ್ನು ಉಪಯೋಗಿಸಿ. ಇದು ಆಯಿತು ಸ್ವಪ್ನ ದೋಷ ಅಥವಾ ಶೀಘ್ರ ಸ್ಖಲನ. ಮತ್ತೊಂದು ಏನು ವಿಷಯ ಅಂದರೆ, ಚಳಿಗಾಲದಲ್ಲಿ ಸರ್ ಆನ್ ಆಫ್ ಸಡನ್ ನನಗೆ ಏನೋ ಸ್ವಲ್ಪ ಲಿಂಗದ ಸೈಡ್ನಲ್ಲಿ ಸ್ವಲ್ಪ ಸ್ರಿಂಕ್ ಥರ ಕಾಣಿಸ್ತಾ ಇದೆ, ಚಿಕ್ಕದಾಗಿ ಥರ ಕಾಣಿಸ್ತಾ ಇದೆ, ಅಥವಾ ಸಮ್ ಟೈಮ್ ಉದ್ರೇಕ ಕರೆಕ್ಟಾಗಿ ಬರ್ತಾ ಇಲ್ಲ, ಇದು ನಾರ್ಮಲ್ಲಾ ಸರ್? 100% ಇದು ನಾರ್ಮಲ್. ಬಾಡಿದು ನ್ಯಾಚುರಲ್ ಫಿನಾಮಿನಾ ಇದೆ. ಅದು ಏನಂದರೆ, ಯಾವಾಗೋ ಎಕ್ಸ್ಟರ್ನಲ್ ಕ್ಲೈಮೇಟ್ ಹೆಂಗಿರುತ್ತೆ ಅಂದರೆ, ನಮ್ಮ ಸುತ್ತಮುತ್ತ ಇರುವ ವಾತಾವರಣ ಹೆಂಗಿರುತ್ತೆ ಅದರ ಪ್ರಕಾರ ಬಾಡಿ ಏನು ಮಾಡುತ್ತೆ, ಬಿಹೇವ್ ಮಾಡುತ್ತೆ.
ಇವಾಗ ಚಳಿಗಾಲ ಅಂದ್ರೆ ಚಳಿ ಜಾಸ್ತಿ, ಅದರ್ನಲ್ಲಿನೂ ಈ ವರ್ಷ ಸ್ವಲ್ಪ ವಿಪರೀತ ಚಳಿ. ಟೆಂಪರೇಚರ್ 5 ಡಿಗ್ರಿ 6 ಡಿಗ್ರಿವರೆಗೆ ಹೋಗ್ತಾ ಇದೆ. ಅದನ್ನ ನಮಗೆ ಯೂಶಲಿ ಅಭ್ಯಾಸ ಇಲ್ಲ. ನಾವೇನು 10 12 15 ಡಿಗ್ರಿ ನೋಡಿದೀವಿ ಇನ್ನವರೆಗೆ. ಇವಾಗ 6 ಡಿಗ್ರಿ 7 ಡಿಗ್ರಿವರೆಗೆ ಹೋಗ್ತಾ ಇದೆ. ಯಾರು ಉತ್ತರ ಭಾರತನಲ್ಲಿ ಇರ್ತಾರೆ, ಯಾರು ಕಾಶ್ಮೀರ್ನಲ್ಲಿ ಇರ್ತಾರೆ, ಅವ್ರಿಗೆ ಇದು ಅಭ್ಯಾಸ ಇರುತ್ತೆ, ನಮಗಿಲ್ಲ. ಸೊ ಈ ಚಳಿನಲ್ಲಿ ಏನಾಗುತ್ತೆ, ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂತೀವಿ. ಅಂದ್ರೆ ಚಳಿದಿಂದ ರಕ್ತ ಧಮನಿಗಳು ತನ್ಕನ್ನ ಹಿಂಗ್ ಚಿಕ್ಕದ್ ಮಾಡ್ತಾರೆ. ಒಂದ್ ಗಿಡ ಇರುತ್ತಲ್ಲ, ಮುಟ್ಟಿದರೆ ಮಣ್ಣು ಅಂತ, ಟಚ್ ಮಿ ನಾಟ್ ಪ್ಲಾಂಟ್, ನಾವು ಟಚ್ ಮಾಡಿದ ತಕ್ಷಣ ಹಿಂಗ್ ಚಿಕ್ಕದಾಗ್ಬಿಡುತ್ತೆ ನೋಡಿ. ಆ ತರಾನೇ ಈ ಚಳಿಗೆ ನಮ್ಮ ರಕ್ತ ಧಮನಿಗಳು ಏನಾಗುತ್ತೆ, ಚಿಕ್ಕದಾಗ್ಬಿಡುತ್ತೆ. ಈ ರಕ್ತ ಧಮನಿಗಳು ಚಿಕ್ಕದಾದ್ಮೇಲೆ ಸ್ವಲ್ಪ ಬ್ಲಡ್ ಫ್ಲೋ ಎಷ್ಟು ಕರೆಕ್ಟ್ ಆಗಿ ಬರಬೇಕು ಆ ಪ್ರೈವೇಟ್ ಪಾರ್ಟ್ಗೆ ಬರಲ್ಲ. ಅದರಿಂದ ಸ್ವಲ್ಪ ಸೈಜ್ ಚಿಕ್ಕದ್ ಅನ್ಸುತ್ತೆ. ಸ್ಪೆಷಲಿ ಯಾರು ಹೊಸ ದಂಪತಿ ಇದ್ದೀರಾ, ಈಗೀಗ ಮದುವೆ ಆಗಿದೆ, ಇವಾಗೇ ಇವತ್ತು ನೀವು ಸೇರ್ಬೇಕಂದ್ರೆ ನಿಮಗೆ ಏನಾಗುತ್ತೆ ಅಂದ್ರೆ, ಅಯ್ಯೋ ನನ್ನ ಸೈಜ್ ನೋಡು, ವೈಫ್ ಏನಾದ್ರೂ ಬೇಜಾರು ಮಾಡ್ಕೋತಾರ ಅಂತ ಈ ತರ ಫೀಲಿಂಗ್ ಬರುತ್ತೆ. ಯಾಕಂದ್ರೆ ಈ ಚಳಿದಿಂದ ಸೈಜ್ ಶ್ರಿಂಕೇಜ್ ಆಗುತ್ತೆ. ಏನ್ ಮುಜುಗರ ಪಡಿಬೇಡಿ. ಇದನ್ನ ಏನ್ ಮಾಡಬೇಕು, ಸ್ವಲ್ಪ ನಿಮ್ ಬಾಡಿನ ಬಿಸಿ ಮಾಡಿ, ವಾರ್ಮ್ ಅಪ್ ಮಾಡಿ. ಡೈಲಿ ಒಂದು 25 ಮಿನಿಟ್ಸು 30 ಮಿನಿಟ್ಸು ಸ್ವಲ್ಪ ವಾಕ್ ಮಾಡಿ, ಜಿಮ್ ಮಾಡಿ, ಎಕ್ಸಸೈಸಸ್ ಮಾಡಿ, ಪುಷಪ್ಸ್ ಮಾಡಿ, ಕೀಗಲ್ ಎಕ್ಸಸೈಸ್ ಮಾಡಿ, ಮೈನ ಸ್ವಲ್ಪ ಬಿಸಿ ಮಾಡಿ, ರಕ್ತ ಸಂಚಲನ ಚೆನ್ನಾಗಾಗ್ಲಿ ಬಾಡಿನಲ್ಲಿ. ಒಂದು. ಎರಡನೇ, ಬಾಡಿನ ಸ್ವಲ್ಪ ಹೀಟ್ ಆಗಿ ಇಡ್ಬೇಕಂದ್ರೆ ಏನ್ ಮಾಡಬೇಕು, ಸ್ವಲ್ಪ ಬಿಸಿ ನೀರು ಜೊತೆಗೆ ಬಿಸಿ ಹಾಲಿನಲ್ಲಿ ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಕುಡೀರಿ. ಸ್ವಲ್ಪ ಡ್ರೈ ಫ್ರೂಟ್ಸ್ನಲ್ಲಿ ಖರ್ಜೂರ, ಅಂಜೂರ, ಬಾದಾಮಿ, ಗೋಡಂಬಿ ಇವೆಲ್ಲ ಸ್ವಲ್ಪ ಆಹಾರಗಳನ್ನ ಸೇವಿಸಿ. ನೀವು ನಾನ್ ವೆಜ್ ಏನಾದ್ರೂ ತಿಂತೀರಾ ಅಂದ್ರೆ ಡೈಲಿ 1-2 ಬಾಯ್ಲ್ಡ್ ಮೊಟ್ಟೆ ತಗೊಳ್ಳಿ. ಇಲ್ಲ ನಾವು ಸ್ವಲ್ಪ ಸೂಪು ಕುಡಿಬಹುದು ಅಂದ್ರೆ ಈ ಮಟನ್ ಕಾಲ್ ಸೂಪ್ ಅಂತ ಕೊಡ್ತಾರಲ್ಲ, ಚಿಕನ್ ಸೂಪ್ ಅಂತ ಕೊಡ್ತಾರಲ್ಲ, ಇದನ್ನ ಪ್ರಯೋಗ ಮಾಡಿ. ನಾನು ಚಿಕನ್ ನಲ್ಲಿ ಎಲ್ಲರಿಗೂ ಹೇಳ್ತೀನಿ, ನೀವು ಏನ್ ಮಾಡ್ಬೇಕಂದ್ರೆ ಈ ಬಾಯ್ಲರ್ ಚಿಕನ್ ತಿನ್ಬಾರ್ದು. ತುಂಬಾ ಏನಾಗುತ್ತೆ, ಈಸ್ಟ್ರೋಜನ್ ಅಂತ ಇಂಜೆಕ್ಷನ್ ಹಾರ್ಮೋನ್ಸ್ ಕೊಟ್ಬಿಟ್ಟು ಅದನ್ನ ಬೇಗ ಉತ್ಪತ್ತಿ ಮಾಡಿದಿರ್ತಾರೆ. ನಿಮಗೆ ನಾಟಿ ಕೋಳಿ ಸಿಗದೆ ತೋಳಿ, ಇಲ್ಲಾಂದ್ರೆ ನೀವು ಮಟನ್ನು, ಫಿಶು, ಎಗ್ಗು ಈ ತರ ಆಹಾರನ ತಗೊಳ್ಳಿ. ಜೊತೆಗೆ ರಾತ್ರಿ ಸ್ವಲ್ಪ ಬೇಗ ಮಲ್ಕೊಳ್ಳಿ. ರಾತ್ರಿ ಮಲ್ಗಕ್ಕೆ ಲೇಟ್ ಮಾಡಬೇಡಿ. ಆಮೇಲೆ ಆಹಾರನಲ್ಲಿ ಎಷ್ಟೈತೆ ಅಷ್ಟು ಸ್ವಲ್ಪ ತುಪ್ಪದ ಪ್ರಯೋಗ ಮಾಡಿ. ಸ್ವಲ್ಪ ಬಿಳಿ ಎಳ್ಳು ತಿನ್ನಿ, ಸ್ವಲ್ಪ ಬೆಲ್ಲ ತಿನ್ನಿ. ಇದೆಲ್ಲ ತಿಂದ್ರೆ ಏನಾಗುತ್ತೆ, ನಿಮ್ಮ ಬಾಡಿ ಸ್ವಲ್ಪ ಪವರ್ ಸ್ಟ್ರೆಂತ್ ಚೆನ್ನಾಗುತ್ತೆ, ಬಾಡಿ ಹೀಟ್ ಆಗುತ್ತೆ, ಒಳ್ಳೆ ರೀತಿ ತಮಗೆ ಲೈಂಗಿಕ ಕ್ರಿಯೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೊಂದು ಚಳಿಗಾಲದಲ್ಲಿ ಏನ್ ಮಾಡ್ಬೇಕಂದ್ರೆ, ಸ್ವಲ್ಪ ಈ ಚಳಿದಿಂದ ಚರ್ಮ ಡ್ರೈ ಆಗಿದಿರುತ್ತೆ. ಈ ಡ್ರೈನೆಸ್ ದಿಂದಾನು ಸ್ವಲ್ಪ ಏನಾಗುತ್ತೆ ನಿಮಗೆ, ಸ್ವಲ್ಪ ಕಾಂಪ್ಲೆಕ್ಷನ್ ವೀಕ್ ಆಗಿದಿರುತ್ತೆ. ಅದಕ್ಕೆ ಏನ್ ಮಾಡಬೇಕು, ವಾರಕ್ಕೆ 1 ಸತಿನೋ ಅಥವಾ ವಾರಕ್ಕೆ 2 ಸತಿನೋ ಮೈ ತುಂಬಾ ಏನ್ ಮಾಡಿ, ಸ್ವಲ್ಪ ಆಯಿಲ್, ಅದು ಕೊಬ್ಬರಿ ಎಣ್ಣೆ ಇರ್ಬೋದು ಅಥವಾ ಎಳ್ಳಿನ ಎಣ್ಣೆ ಇರ್ಬೋದು, ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಅದರಿಂದ ಬಿಸಿ ಬಿಸಿ ಸ್ನಾನ ಮಾಡಿ. ಸೊ ದಟ್ ನಿಮಗೆ ತ್ರಿದೋಷ, ಅದು ವಾತ ಇರ್ಬೋದು, ಪಿತ್ತ ಇರ್ಬೋದು, ಕಫ ಇರ್ಬೋದು, ಇದು ಬ್ಯಾಲೆನ್ಸ್ ನಲ್ಲಿ ಇರುತ್ತೆ. ರಕ್ತ ಸಂಚಾಲನೆ ಚೆನ್ನಾಗಾಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ, ಹೇರ್ ಫಾಲ್ಸ್ ಆಗಲ್ಲ, ಸ್ಕಿನ್ ಕಾಂಪ್ಲೆಕ್ಷನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಓವರ್ ಆಲ್ ಒಂದು ಒಳ್ಳೆ ಲೈಂಗಿಕ ಕ್ರಿಯೆ ಆಗುತ್ತೆ. ಸೊ ಈ ತರ ಇಂಟ್ರೆಸ್ಟಿಂಗ್ ವಿಷಯ, ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ತಮಗೆ ತಿಳ್ಕೊಬೇಕಂದ್ರೆ ಈ ನಮ್ಮ ಕಮೆಂಟ್ ಬಾಕ್ಸ್ ಇದೆಯಲ್ಲ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.